ಸಿಕ್ಕ ಕಡೆ ಅಕ್ರಮ ಸುಂಕ ವಸೂಲಿ ಆರೋಪ. ಸ್ಥಳಕ್ಕೆ ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ರಮೇಶ್ ಬರೋ ತನಕ ಪ್ರತಿಭಟನೆ ಕೈಬಿಡುವುದಿಲ್ಲ. ನಗರದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೆದಿದೆ. ಆದರೆ ಕೆಆರ್ಪುರ ಭಾಗದಲ್ಲಿ ಸಂತೆ ಮುಂಭಾಗದ ರಾಷ್ಟ್ರೀಯ ರಸ್ತೆ ಒತ್ತುವರಿ ಮಾಡಿ ವ್ಯಾಪಾರ ಮಾಡ್ತಾರೆ. ಇದರ ಬಗ್ಗೆ ಗಮನ ಹರಿಸದೆ ಲಂಚ ಪಡೆದು ಸುಮ್ಮನಿದ್ದಾರೆ. ಈ ಹಿಂದೆ ಸಂತೆ ಸುತ್ತಳತೆ ಮಾಡಿದ್ದು, ಆದರೂ ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಅಂಗಡಿಯವರು ಕೂಡ ಬಂದಿಲ್ಲ, ತುಂಬಾ ಜನ. ಆದ್ರೂ ನಾನು ಬಿಡಲ್ಲ ಬಿಡಲ್ಲ ನಾಳೆ ಬೆಳಗ್ಗೆ ಹೊತ್ತು ಬೇಕಾದ್ರೆ ಇಲ್ಲೇ ಇರ್ತೀವಿ. ಯಾರಿಗಾದ್ರೂ ಸಾಯಂಕಾಲ ಯಾರು ಗಲಾಟೆ ಮಾಡೋದಿಲ್ಲ, ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳಂಗಿಲ್ಲ. ಹೋರಾಟಕ್ಕೆ ಬಂದಿದ್ವೋ ಮಾತಾಡ್ಕೊಳ್ಳಕ್ಕೆ ಬಂದಿದ್ವಾ. ನಾವು ಒಂದು 6 ತಿಂಗಳಿಂದ ರೋಲ್ ಕಾಲ್ ನಿಲ್ಲಿಸಿ ರಸ್ತೆ ತೆರವುಗೊಳಿಸಿ ಅಂತ ಮಾಡ್ತಾ ಇದೀವಿ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ನಾವು 6 ತಿಂಗಳಿಂದ ಕೊಡ್ತಾನೆ ಇದೀವಿ ಟ್ರಾಫಿಕ್ ಪೊಲೀಸ್ ಇಲಾಖೆಗೆ. ನೀವು ಇಲ್ಲಿಂದ ನೋಡಿ, ಅದು ಫುಟ್ಪಾತು, ಇಲ್ಲಿಂದ ಇಲ್ಲಿವರೆಗೂ ರಸ್ತೆನಲ್ವಾ. ರಸ್ತೆನಲ್ಲಿ ಅಂಗಡಿಗಳು ಮಾಡಿರ್ತಾರೆ, ಎತ್ತು ಒಳಗಡೆ ಹಾಕ್ತಾರೆ ಅಂದರೆ ಇದುವರೆಗೂ ಆಗಿಲ್ಲ ಇವ್ರ ಕೈನಲ್ಲಿ. ಮೊನ್ನೆ ಯಾರು ಗುತ್ತಿಗೆದಾರರಿದ್ದಾರೆ ಒಳಗಡೆ ಸ್ಟೇ ಇದೆ ಇದ್ರ ಮೇಲೆ, OS ನಂಬರ್ 25468 ಅವರೇ ತಗೊಂಡು ಬಂದ್ಬಿಟ್ಟು ಅಂಗಡಿಗಳೆಲ್ಲ ಅವರೇ ಹೊಡೆದಾಕಿದ್ರೆ ಏನು ಲೆಕ್ಕ? ಅವಾಗ ಕೋರ್ಟ್ ಏನಕ್ಕೆ ಸ್ಟೇ ಕೊಟ್ಟಿರೋದು, ಏನಕ್ಕೆ? ಯಥಾಸ್ಥಿತಿ ಕಾಪಾಡಿ ಅಂತ. ಇವ್ರು ಯಾರು ಬಂದ್ಬಿಟ್ಟು ಹೊಡೆಯೋದಕ್ಕೆ? ಗುತ್ತಿಗೆದಾರರು ಹೊಡೆದಿರೋದಂದಿರ ಇಲ್ಲಿ ನೇರವಾಗಿ ಫುಟ್ಪಾತ್ ಅವ್ರ ಹತ್ರ ಕಲೆಕ್ಷನ್ ಮಾಡಿಸ್ತಾ ಇರೋದು GB ಅವರೇ. ಬೇರೆ ಕಡೆ ಯಾರು ಮಾಡಿಸ್ತಾರೋ ಗೊತ್ತಿಲ್ಲ. ಆದರೆ ಕೃಷ್ಣಾಪುರ ವಿಧಾನಸಭಾ ಇಲ್ಲಿಂದ ITವರೆಗೂ GB ಅವರೇ ರೋಲ್ ಕಾಲ್ ಮಾಡಿಸ್ತಾ ಇರೋ ಸುಂಕದವ್ರ ಕೈನಲ್ಲಿ. ನೀವು ಇಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ಎಲ್ಲಿ ಕೊಟ್ಟಿದ್ದೀರಾ? ನೀವು ಕೊಟ್ಟಿರೋದು 1 ಕಿಲೋಮೀಟ್ರು, 1.25 ಕಿಲೋಮೀಟ್ರು ಕೆರೆ ಪಾರ್ಕಿಂದ ಗೌರ್ಮೆಂಟ್ ಆಸ್ಪತ್ರೆವರೆಗೂ ಅದು ಲಾಸ್ಟು, ಅದ್ರ ಮೇಲ್ಗಡೆ ಬರಲ್ಲ. ನೀವು ಇಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ ಮಾಡಿಸ್ತಾ ಇರೋದು ಯಾರು? GB ಅಧಿಕಾರಿಗಳೇ. GB ಅಧಿಕಾರಿಗಳು ಟ್ರಾಫಿಕ್ ಇನ್ಸ್ಪೆಕ್ಟರ್ ಮೇಲೆ ನಮ್ಮ ಆರೋಪ ಇದೆ. ಇದಕ್ಕೆ ಮುಂಚೆ ಇದ್ರಲ್ವಾ ಅವರು. ನೋಡಿ, ನೀವು ಆ ಫುಟ್ಬಾಲ್ ಗ್ರೌಂಡ್ ಹತ್ರ ಹೋಗಿ ಒಂದು 10 ಗಾಡಿ ಒಂದು 20-25 ಗಾಡಿ ನಿಲ್ಸಿರ್ತಾರೆ. ಗಾಡಿಗೆ 2,000 ವಸೂಲಿ ಮಾಡ್ತಾರಂತೆ. ಅದಲ್ದಿರ ಕುಂಡ್ರು ಪೋಖ್ರಿಗಳೆಲ್ಲ ವಸೂಲಿ ಮಾಡ್ತಾರೆ ಕಂಪ್ನಿಗಳವ್ರ ಹತ್ರ. ಸಂಘಟನೆಗಳ ಹೆಸರು ಹೇಳ್ಕೊಂಡು ಗ್ರೀನ್ ಶಾಲುಗಳು ಹಾಕ್ಕೊಂಡು ಅಲ್ಲೇ ಕಾರಲ್ಲಿ ನಿಂತ್ಕೊಂಡು MLA ಥರ ಮಾತಾಡ್ತಾರೆ ಮಿಕ್ಕಿದ್ದು ಮಾತಾಡೋ ಟೈಮಲ್ಲಿ. ಅಂಥವರೆಲ್ಲ ಅಂಗಡಿಗೆ 2,000, 3,000 ಪುಡಿ ರೌಡಿಗಳೆಲ್ಲ ವಸೂಲಿ ಮಾಡೋದು. ದೊಡ್ಡ ಮಾಫಿಯಾ ನಡೀತಾ ಇದೆ ಇಲ್ಲಿಂದ ರೈಲ್ವೆ ಸ್ಟೇಷನ್ವರೆಗೂ. ನೀವು ಕಮಿಷನರ್ ಅವರೇ ಯಾರು ಇಲ್ಲಿ ಅಳತೆ ಮಾಡಿಸಿದ್ದು, ಸರ್ವೆ ಮಾಡಿಸಿದ್ಯಾರು? ಸರ್ವೆ ಮಾಡಿಸಿದ್ದೆ ಜಂಟಿ ಆಯುಕ್ತರು. ಸರ್ವೆ ಮಾಡಿಸಿ ರಿಪೋರ್ಟ್ ಬಂದಿದೆ 2 ಕಿಲೋಮೀಟರ್ ಎಕ್ಸ್ಟ್ರಾ ಮಾಡ್ತಾ ಇದ್ದಾರೆ ಅಂತ. ಆದ್ರೂ ಏನು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇನ್ನೇನಕ್ಕೆ? ಇಲ್ಲಿಂದ ಇಲ್ಲಿಗೆ ಹೆಚ್ಚಿ ಅಂದ್ಬಿಟ್ಟು ಟ್ರಾಫಿಕ್ ಅವ್ರಿಗೆ ಹೇಳಿದ್ರೆ ನಾನು ಪತ್ರ ಬರ್ತಿದ್ದೀನಿ ಕಮಿಷನರ್ಗೆ ಅಂತಾರೆ, GBA ಕಮಿಷನರ್ಗೆ. GBA ಕಮಿಷನರ್ಗೂ ತಾರೋಡ್ಗೆ ಏನು ಸಂಬಂಧ? ನೀವು GBA ಕಮಿಷನರ್ಗೆ ಲೆಟ್ರ್ ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟರ್ ಇಲ್ಲ. ಇವ್ರು ಕುತ್ಕೊಂಡು ಮಾತಾಡ್ಕೊಂಡು ಸಾಲ್ವ್ ಮಾಡೋಕ್ಕಾಗಿಲ್ಲ, ವಿಧಿಸಬೇಕಾ ಇವ್ರಿಗೆ? ಇದು ಕೊನೆ ಅವಕಾಶ ಅವ್ರಿಗೆ. ನಾಳೆ ಇಲ್ಲ ನೀನು 3 ದಿನದಲ್ಲಿ ಜಂಟಿ ಆಗ್ತಿರ್ತಾರ ಟ್ರಾಫಿಕ್ಕು. ಇಲ್ಲಿಂದ ಕಾಲ್ನಡಿಗೆ ನಾವು ಹೋಗ್ಬಿಟ್ಟು ಅವ್ರಿಗೆ ಒಂದು ಮನವಿ ಕೊಟ್ಬಿಟ್ಟು ಬರ್ತೀವಿ. ಅದಾದ್ಮೇಲೆ ಬರೋವರ ಕೃಷ್ಣಬೈರೇಗೌಡರ ಮನೆಗೆ ಇಲ್ಲಿಂದ ಕಾಲ್ನಡಿಗೆನಲ್ಲಿ ಹೋಗ್ಬಿಟ್ಟು ಮನವಿ ಕೊಟ್ಬಿಟ್ಟು ಬರ್ತೀವಿ. ಅದಾದ್ಮೇಲೆ ವಿಧಾನಸೌಧ ಚಲನೂ ಮಾಡ್ತೀವಿ. ಇಲ್ಲಿ ರೋಲ್ ಕಾಲ್ ಮಾಡಿಸ್ತಾ ಇರೋದೇ GB ಅವರು. ಏನ್ರಿ ಸುಂಕ ಅಂದ್ರೆ ಇದಾ ಸುಂಕ? ನೀವು ITನಲ್ಲಿ ಆ ರೈಲ್ವೆ ಸ್ಟೇಷನ್ನಲ್ಲಿ ಮೇನ್ ಗೇಟ್ ಮುಂದೆ ನೀವೆಲ್ಲ ಅಂಗಡಿಗಳ ಹತ್ರನೂ 100, 200 ವಸೂಲಿ ಮಾಡಿದ್ರೆ ನೀವು ಟ್ಯಾಕ್ಸಾ ಅಥವಾ ರೋಲ್ ಕಾಲ್? ಅದು ಟ್ಯಾಕ್ಸ್ ಆಗಿದ್ರೆ ನೀವೇನಕ್ಕೆ ವಸೂಲಿ ಮಾಡಿದ್ರಿ? ಎತ್ಸಂಗಿದ್ರೆ ಫುಟ್ಪಾತಲ್ಲಿ ಅಂಗಡಿಗಳು ಹಾಕ್ಸ್ತಾ ಇರೋದು ಯಾರು? GB ಅವರೇ ಹಾಕ್ಸ್ತಾ ಇರೋದು ಫುಟ್ಪಾತಲ್ಲಿ ಅಂಗಡಿಗಳು. ಒಂದು ತಿಂಗಳಿಗೆ 3 ಲಕ್ಷ ಕೊಡ್ತಾರಂತೆ ಡಬ್ಬಲ್ಲಿಗೆ ರವಿಕುಮಾರ್ ಅನ್ನೋರಿಗೆ. ಒಂದು ತಿಂಗಳಿಗೆ 3 ಲಕ್ಷ. ನೀವು ಅಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಂದ ಅಲ್ಲೋಗಿ ಅಂಗಡಿಗಳು ಲೆಕ್ಕ ಹಾಕಿ 600ರಿಂದ 700 ಅಂಗಡಿ ಬರುತ್ತೆ. 60ರಿಂದ 70,000 ರೋಲ್ ಕಾಲ್ ಮಾಡಿಬಿಟ್ಟು ತಿಂಗಳಿಗೆ 18ರಿಂದ 20 ಲಕ್ಷ ರೋಲ್ ಕಾಲ್ ಮಾಡ್ತಾವ್ರೆ. ಯಾರ್ಯಾರಿಗೆ ಹಂಚ್ತಾವ್ರೆ? ಲ್ಯಾಂಡ್ ಆರ್ಡರ್ ಪೊಲೀಸು ಹೊರತುಪಡಿಸಿದ್ರೆ ಮಿಕ್ಕಿದ ಎಲ್ಲರೂ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ. ಲ್ಯಾಂಡ್ ಆರ್ಡರ್ ಪೊಲೀಸ್ ಮಾತ್ರ ತಗೊಳ್ತಾ ಇಲ್ಲ ಇದರಲ್ಲಿ. ಮಿಕ್ಕಿದವರು ಎಲ್ಲರೂ ಇದರಲ್ಲಿ ಇದ್ದಾರೆ. ಎಲ್ಲರೂ ಇದರಲ್ಲಿ ಭಾಗಿಯಾಗಿರೋದ್ರಿಂದನೇ ಇಲ್ಲಿಂದ ಅಲ್ಲಿವರೆಗೂ ಮಾಫಿಯಾ ನಡೀತಾ ಇರೋದು. GB ಅವ್ರು ನೀವೇ ರೋಡ್ಗಳಿಗೆ ಅಂಗಡಿ ಹಾಕ್ಸ್ತೀರಾ, ನೀವೇ ರೋಲ್ ಕಾಲ್ ಮಾಡ್ತೀರಾ, ಮತ್ತೆ ನೀವೇ ಎತ್ತಿಸ್ತೀರಾ. ಇವಾಗ ಎತ್ತಿಸ್ತಾರಲ್ವಾ, ಮತ್ತೆ ಇಟ್ಟರೆ ಡಬಲ್ ಸುಂಕ, ಮತ್ತೆ ರೇಟ್ ಜಾಸ್ತಿ. ಒಂದೊಂದು ಸರಿ ಎತ್ತದಾಗೂ ಡಬಲ್ ಮತ್ತೆ ಇವಾಗ ರೇಟ್ ಜಾಸ್ತಿ ಮಾಡ್ಕೊಳಕ್ಕೆ ಅವ್ರು ಎತ್ತಾ ಇರೋದು. ನೀವೇನು ಎತ್ತೀರಾ? ಮಾರ್ಕೆಟ್ಗೆ ಹಾಕ್ತೀನಿ ಅಂತ ಹೇಳಿದ್ದೀರಾ. ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ನೀವು ಎತ್ಬಿಟ್ಟು ಹೈವೇನಲ್ಲಿ ಇರೋದನ್ನ ಒಳಗಡೆ ಹಾಕ್ತೀರಾ, ಹಾಕಿ, ನಮ್ದು ಯಾವುದೇ ರೀತಿಯಾದಂಥ ಅಭ್ಯಂತರ ಇಲ್ಲ. ದಯವಿಟ್ಟು ರೋಲ್ ಕಾಲಲ್ಲಿ ನಿಲ್ಬೇಕು. ಫಸ್ಟು ನೋಡಿ, ಸುಂಕ ವಸೂಲಿ ಮಾಡ್ಬೇಕು. ಎಲ್ಲಾದ್ರೂ ಒಂದು ಬೋರ್ಡ್ ಇದೆಯಾ ನೋಡಿ ಸಂತೆನಲ್ಲಿ? ಒಬ್ಬರಿಗೊಂದು ಚೀಟಿ ಕೊಡಲ್ಲ. ನಾವು ಯಾರನ್ನ ಕೇಳಬೇಕು? ಎಷ್ಟು ಕಂಪ್ಲೇಂಟ್ ಕೊಡಬೇಕು GBA ಕಮಿಷನರ್ಗೆ? ಕೂಡಲೇ GBA ಕಮಿಷನರು ಬರಬೇಕು. GBA ಕಮಿಷನರ್ ಬರೋವರೆಗೂ ಇಲ್ಲಿಂದ ಎದ್ದೋಳಂಥ ಪ್ರಸಕ್ತಿನೇ ಇಲ್ಲ. ನಾನು GBA ಕಮಿಷನರ್ ಬರಲೇಬೇಕು, ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ.